ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಅಂಬೇಡ್ಕರ್ ಭವನಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಗ್ರಾಮಸ್ಥರು ಒತ್ತಾಯ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದ ಹೊಸ ಪ್ಲಾಟ್ನಲ್ಲಿ ಇರುವಂತಹ ಅಂಬೇಡ್ಕರ್ ಭವನಕ್ಕೆ ಚರಂಡಿ ನೀರು ಹೊಕ್ಕು ಗಬ್ಬೆದ್ದು ನಾರುತ್ತಿದೆ. ಮೂಲಭೂತ ಸೌಕರ್ಯವನ್ನು ಒದಗಿಸಲು ನಿರ್ಲಕ್ಷ್ಯವನ್ನು ತೋರುತ್ತಿರುವಂತಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗ್ರಾಮದ ಹಿರಿಯರಾದಂತಹ ಬಸವರಾಜ್ ಗಲಗಲಿ ಇವರು ಮಾತನಾಡಿ, ಗ್ರಾಮದಲ್ಲಿ ಮೂಲಭೂತ ಸೌಕರ್ಯವೂ ಇಲ್ಲದಂತಾಗಿದೆ. ಐತಿಹಾಸಿಕ ಗ್ರಾಮವು ನಮ್ಮದು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ, ಒಳಚರಂಡಿ, ಕುಡಿಯುವ ನೀರು, ಬೀದಿ ದೀಪ ಯಾವ ಕಾಮಗಾರಿ ಆಗಿಲ್ಲ. ಮಳೆಗಾಲ ಪ್ರಾರಂಭವಾದರೆ ಸಾಕು, ರಸ್ತೆ ಮೇಲೆ ನೀರು ಬಂದು ನಿಲ್ಲುತ್ತದೆ. ಅದೇ ರಸ್ತೆ ಮೇಲೆ ವೃದ್ಧರು, ಮಕ್ಕಳು ಕೂಡ ಶಾಲೆಗೆ ಹೋಗಲು ಬಹಳ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಮೂಲಭೂತ ಸೌಕರ್ಯಗಳಾದಂತಹ ನೀರು, ಸ್ವಚ್ಛತೆ, ಬೀದಿ ದೀಪ ಇವು ಯಾವುವು ಇಲ್ಲದಂತಾಗಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಾಗನೂರು ಗ್ರಾಮದ ಕಡೆಗೆ ಗಮನ ಹರಿಸಬೇಕೆಂದು ಆಕ್ರೋಶವನ್ನು ಹೊರಹಾಕಿದರು. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್, ಜಮಖಂಡಿ. ಸಂಪಾದಕರು ದಿಲೀಪ್ ತಾಷಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಇವತ್ತ ಈ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದ ಆಗಿರತಕ್ಕಂತ ಊರಿನವರಾದಂತ ನಾವು ಬಸಪ್ಪ ನಾಗಪ್ಪ ಗಲಗಲಿ ಇಲ್ಲಿ ಜ್ವಲಂತ ಸಮಸ್ಯೆಗಳು ಬಹಳ ವಿಪರೀತವಾಗಿ ಕಾಡ್ಲಾಗ್ತಾವ. ಯಾಕಪ್ಪ ಅಂದ್ರ ಊರಾಗ ಒಂದು ಜಾತ್ರೆ, ಹಬ್ಬ ಹರಿದಿನ ಬಂದ್ರ ಯಾರು ಯಾವ ಮೆಂಬರ್ಗಳು ಒಂದು ಬಲ್ ಹಾಕಂಗಿಲ್ಲ, ಮತ್ತೊಂದು ಹಾಕಂಗಿಲ್ಲ. ಈ ಊರಾಗ ಐತಿಹಾಸಿಕ ಮೊಹರಂ ಮಾತ್ ನಮ್ಮಲ್ಲಿ ಒಂದು ಬಲ್ಪ್ ಹಾಕುದಿಕ್ಕಿಲ್ಲ. ಅವ್ನ ಪಂಚಾಯತಿ ಪೀಡೋ ಅನ್ಕ ಎಲ್ಲಿದಾನೋ ನಾವು ಅವನ ನೋಡೇ ಇಲ್ಲ. 4 ತಿಂಗಳ ಊರಿಗೆ ಬರಂಗಿಲ್ಲ. ಯಾವುದೋ ಒಂದು ಊರು ಸ್ವಚ್ಛ ಮಾಡಿದ್ದ ಸರಿಯಾಗಿ ಪೇಮೆಂಟ್ ಕೊಡಂಗಿಲ್ಲ. ಅದಕ್ಕಾಗಿ ತತ್ಕ್ಷಣ ಮೇಲಧಿಕಾರಿಗಳು ಈ ಕಡೆ ಗಮನ ಹರಿಸಿ ಕ್ರಮ ತಗೋಬೇಕಂತೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಯಾಕಂದ್ರ ಬಾಳ ಹೇಳುದ್ರಾಗ ಏನ್ ಅರ್ತಿರಂಗಿಲ್ಲ. ಈ ನಮ್ ಭಾಗದ ಶಾಸಕರ ಅನ್ಕ ಅವ್ರನ್ನ ನಾವು ಏನೊಮ್ಮೆ ಆರಿಸಿ ಹೋಗ್ಯಾರ, ಹೊಳ್ಳಿ ಅವ್ರ ಮುಖಾನು ನೋಡಿಲ್ಲ, ಅವ್ರ ಈ ಕಡೆ ಹೆಜ್ಜೆನೂ ಇಟ್ಟಿಲ್ಲ. ಇವು ಸಾಕಟ್ಟು ನಮ್ಮ ಊರಾಗ ಜ್ವಲಂತ ಸಮಸ್ಯೆ ಐತಿ. ಒಂದ್ ಯಾರ ಕಸ ಹುಡ್ಗಂಗಿಲ್ಲ, ಊರಾಗ ಕಂಟಿ ಕೀಳ್ಸೋದಿಲ್ಲ. ಯಾವುದೇ ಒಂದ್ ಇದನ್ನ ಮಾಡ್ಬೇಕಾದ್ರು ನಾವು ಹೊರಗಿನವ್ರ ಮಾಡ್ಬೇಕು. ಅದಕ್ಕಾಗಿ ಹಲವಾರ ಏನೋ ಒಂದ ಯಾವ ರೈತರು ರೋಡ್ ಇರ್ಬೋದು, ಯಾವ್ದು ಇರ್ಬೋದು, ಪಿಡಿಒನ್ ಕೇಳ ಅವ್ರ ಅಟ್ಟ ಮೆಂಬರ್ಗಳನ್ನ ಕರ್ಕೊಳ್ಳೋದು ಆ ಕಡೆ ಮಾಡ್ಕೊಂಡ ಮಾಡ್ತಾರ. ಈ ಕಸ ಹುಡುಗವ್ರು ಇರ್ಬೋದು, ನೀರ್ ಚಾಲು ಮಾಡೋರು ಇರ್ಬೋದು. ಇಲ್ಲೇನ್ ನಮ್ಮ ಊರಾಗ 2 ದಿವ್ಸಕ್ಕೊಮ್ಮೆ ನೀರ್ ಬರ್ತಾವು. ಬಂದ್ರು ಅವು ಎಲ್ಲರ ಪಾಯಪ್ ಹೊಡೆದವು. ಒಂದ ಪಾಯಪ್ ಲೀಕೇಜ್ ಆದದ್ದು ಬೆಸಿ ಅಂತ ಅವ್ರಂದ ಲೆಕ್ಕದಾಗಿಲ್ಲ ಅಂದ ಬಳಕ ಇದು ಹೆಂಗಾಗುದು. ಅದಕ್ಕಾಗಿ ಮ್ಯಾಗಿನ ಯುವ ಸಾಹೇಬ್ರಿಗೆ ಮತ್ತ ಹೆಚ್ಚಿನ CS ಅವ್ರಿಗೆ ನಾವು ವಿನಂತಿ ಮಾಡ್ಕೋತೀವಿ ನಾಗನೂರು ಗ್ರಾಮದ ವತಿಯಿಂದ. ಅದಕ್ಕಾಗಿ ದಯವಿಟ್ಟ ನಮ್ಮೂರಿಗೆ ಬಂದ ಅದನ್ನ ಇನ್ಸ್ಪೆಕ್ಷನ್, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಅವ್ರ ಮ್ಯಾಲ ತತ್ಕ್ಷಣ PDO ಅವ್ರ ಮೇಲೆ ಕ್ರಮ ತಗೋಬೇಕು. ತಗೊಂಡು ನಮಗ್ ನ್ಯಾಯ ಒದಗಿಸ್ಕೊಡ್ಬೇಕು. ಅದ್ ಏನ ಬಂದ್ರ ನಾವು ಹೋರಾಟ ಮಾಡ್ಲಕ್ಕ ನಾವು ಸಜ್ಜದೀವಿ ಊರ್ ಮಂದಿ ನಾಗನೂರು ಗ್ರಾಮದವ್ರ. ಯಾಕಂದ್ರ ಇಲ್ಲಿ ಊರಾಗ 4 ತಿಂಗಳ 5 ತಿಂಗಳ ಬರ್ಲಿಲ್ಲ ಅಂದ್ರ ಊರಾಗ ಮೊಹರಂ ಐತಿ. ಅಲ್ಲಿ ಏನೈತಿ, ಅಲ್ಲಿ ಕುಡಿಲಕ್ಕ ನೀರ್ ಅದಾವು ಇಲ್ಲೋ. ಊರಾಗ ಜಾತ್ರೆಗೆ ಸಾಧಾರಣ ಏನಿಲ್ಲಪ್ಪ ಅಂದ್ರ ಒಂದ್ 50 ಹಳ್ಳಿ ಮಂದಿ ಇಲ್ಲಿ ದೇವ್ರಿಗೆ ಬರದೈತಿ. ಅದಕ್ಕಾಗಿ ನಾವ್ ಏನ್ ಬಾಳ ಊರಾಗ ಮೆಂಬರ್ಗಳಿಗದು ಏನ್ ನಾವ್ ಬಾಳ ಮಾತಾಡಂಗಿಲ್ಲ. ಯಾಕೆ ಮಾತಾಡಲ್ಲ ಅಂದ್ರ ನಮ್ಮಲ್ಲಿ ಇದನ್ನ ಹಾಕಾವ. ಪಂಚಾಯತಿಗೆ ಊರ್ ಕೆಲ್ಸದ ಅನುದಾನ ಇರ್ತೈತಿ, ಎಲ್ಲಾನು ಇರ್ತೈತಿ. ಅದನ್ನ ಬಿಟ್ಟು ಕಿಸಿಂದ ತಾವ ಯಾವ್ದ ಹೇಳೋಣ ನಾವು ಮಾಡ್ತೀವಿ ಅನ್ಕೋತ್ ಕಿಸಿಂದ ಇಲ್ಲಿ ಹಿಂದ ಈ ಬಿ.ಆರ್. ಅಂಬೇಡ್ಕರ್ ಇದ್ರ ಮುಂದ್ ನಿಂತು ಮಾತಾಡ್ತೀವಿ ನಾವು. ಅದ್ರ ಪರಿಸ್ಥಿತಿ ಏನಾಗೈತಿ ಒಂದಿಟ್ಟ ನೀವ ನೋಡ್ರಿ. ಈ ಲೈವ್ ದಾಗ ಬರ್ದೈತಿ, ಅದು ಬಂದ್ ಅದನ್ನೆಲ್ಲ ಚೆಕ್ ಮಾಡ್ರಿ. ಅಲ್ಲಿ ಒಳಗ್ ನೀರ್ ತುಂಬಲಾದೈತಿ. ಅದನ್ನ ಒಂದೀಟ್ ಮೆಂಬರ್ಗಳು ಅದನ್ನ ಕಸ ಕಡ್ಡಿ ಅದನ್ನ ಮೇನ್ ಕೌಲ್ಯಾನ ಕಸ ತಗಸೋದಿಲ್ಲ, ಮತ್ತೊಂದಿಲ್ಲ. ಅದನ್ನ ಗಟ್ರ ರೋಜ್ ಬಳದ್ ಹಸನ್ ಮಾಡುದಿಲ್ಲ. ಒಳಗ್ ಬಾಂಡ್ಯದೆಲ್ಲ ತೇಲಾಡ್ಲಾತೇವ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಅಂಬೇಡ್ಕರ್ ಭವನ್ ಇದ. ನಾವು ಕಷ್ಟಪಷ್ಟವಾಗ ಮಂದಿ ಜೋಡಿ ನಾವು ಇದನ್ನ ಮಾಡಿ ಧರಣಿ ಕೂತ್ ಅದನ್ನ ನಾವು ಮಾಡ್ಕೊಂಡಿದೀವಿ. ಈಗ ಈ ದುಸ್ಥಿತಿ ಬಂದ್ ನಿಂತೈತಿ. ಅದಕ್ಕಾಗಿ ದಯವಿಟ್ಟು ನಾವು ಮೇಲಧಿಕಾರಿಗಳು ತತ್ಕ್ಷಣ ಅದನ್ನ ಕ್ರಮ ತಗೊಂಡ್ ನಮಗ್ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲಾಂದ್ರ ದೊಡ್ಡ ಹೋರಾಟ ಮಾಡ್ತೀವಿ ನಾವು. ದಲಿತ ಸಂಘಟನೆ ಇರ್ಬೋದು, ರೈತರು ಇರ್ಬೋದು, ಯಾರೇ ಇರ್ಬೋದು, ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಲಕ್ಕ ನಾವು ತಯಾರಿದೀವಿ. ಅವ್ರ PDO ಅವ್ರನ್ನ ನಾಳೆ ನೀವು ಕಳಿಸಿ ನಮ್ಮ ಊರಿಗೆ ಬಂದ ಅದನ್ನ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ನಮಗ ಎಲ್ಲಾ ಅದನ್ನ ಏನು ಹೇಳ್ತಾರೋ ಏನಿಲ್ಲ, ಅದನ್ನ ಏನು ಹೊಸಾದ್ ಹಾಕಿಸ್ತಾರೋ, ನಮಗ್ ಹೆಂಗ್ ಮಾಡ್ತಾರೋ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.